ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ಬೋರಿಂಗ್ ಆಸ್ಪತ್ರೆ ಗೋಡೆ ಕುಸಿದು ದುರಂತ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯಲ್ಲಿ ಬಯಲಾಯಿತು ಆಫೀಸರ್ಸ್ರ ಕರಾಳ ಮುಖ. ಲೋಕಾಯುಕ್ತ ತನಿಖೆಯಲ್ಲಿ 5 ಗಂಭೀರ ತಾಂತ್ರಿಕ ಲೋಪಗಳು ಪತ್ತೆಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಬೋರಿಂಗ್ ಆಸ್ಪತ್ರೆ ಗೋಡೆ ಕುಸಿದು ದುರಂತ ಸಂಭವಿಸಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಯನ್ನು ನಡೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ತನಿಖೆಯಲ್ಲಿ ಎಳೆಯಾಗಿ ಎಲ್ಲವೂ ಕೂಡ ಇಲ್ಲಿ ಬಯಲಾಗಿದೆ. ಮುಖ್ಯವಾಗಿ ಆಫೀಸರ್ಸ್ ಅವರ ಕರಾಳ ಮುಖ ಎಳೆಯಾಗಿ ಬಯಲಾಗಿದೆ. 5 ಗಂಭೀರವಾದಂತಹ ತಾಂತ್ರಿಕ ಲೋಪಗಳು ಪತ್ತೆಯಾಗಿದೆ. ಬಿಬಿಎಂಪಿ ಕಮಿಷನರ್, ಡಿಸಿಪಿ, ಲೋಕಾಯುಕ್ತ ಜೊತೆಗೆ ಈಗಾಗಲೇ ಸಮ್ಮುಖದಲ್ಲಿ ವಿಚಾರಣೆ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಕೇಸ್ ಕೂಡ ಆಗ್ತಾ ಇದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳಿಗೂ ಸಹಿತ ಈಗಾಗಲೇ ನೋಟಿಸನ್ನು ನೀಡಿದ್ದಾರೆ. ಹೈಕೋರ್ಟ್ ಆದೇಶದಂತೆ 1 ತಿಂಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ನೀಡೋದಕ್ಕೆ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಗೆಯನ್ನು ನೀಡಿದ್ದಾರೆ. ಬೆಂಗಳೂರಿನಾದ್ಯಂತ ಶಿಥಿಲ ಕಟ್ಟಡ ಗೋಡೆಗಳನ್ನು ಗುರುತಿಸಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಲೋಕಾಯುಕ್ತ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವಘಡ ಆಗದಂತೆ ಈಗಲೇ ಮುನ್ನೆಚ್ಚರಿಕೆಯೊಂದನ್ನು ವಹಿಸ್ತಾ ಇದ್ದಾರೆ. ಹಾಗಾದರೆ 5 ಕಾರಣಗಳಾದರೂ ಏನು? ಮೊದಲನೇ ಕಾರಣವನ್ನು ನಾವು ನೋಡೋದಾದರೆ ಅವೈಜ್ಞಾನಿಕ ಮಣ್ಣು ಭರ್ತಿ, ಜೊತೆಗೆ ಗೋಡೆ ಹಿಂದೆ 1.8 ಮೀಟರ್ ಎತ್ತರದಷ್ಟು ಮಣ್ಣನ್ನು ತುಂಬಲಾಗಿತ್ತು. ಗೋಡೆಯ ಮಣ್ಣಿನ ಹೊರೆ ತಡೆಯೋದಕ್ಕೆ ಸಾಮರ್ಥ್ಯ ಹೊಂದಿರಲಿಲ್ಲ. ಆ ಒಂದು ಕಾರಣದಿಂದಾಗಿ ಗೋಡೆ ಕುಸಿತ ಆಗಿದೆ ಅಂಥೇಳಿ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಇನ್ನು ಹಾರ್ಸ್ ರಿಟೈನಿಂಗ್ ಸ್ಟ್ರಕ್ಚರ್ ಬದಲು ಕೇವಲ ಸೆಲ್ಫ್ ವೇಟ್ ಗೋಡೆ ನಿರ್ಮಾಣ ಮಾಡಿದ್ದಾರೆ. ಮಣ್ಣು ತಡೆಯಲು ಇದು ವಿನ್ಯಾಸವೇ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಇದು ಸಹಿತ ಒಂದು ಪ್ರಮುಖವಾದಂತಹ ಕಾರಣವಾಗಿದೆ. ಇಂಜಿನಿಯರ್ ಹುದ್ದೆ ಖಾಲಿಗಿದ್ದ ಕಾಯಂ ಸಿವಿಲ್ ಇಂಜಿನಿಯರ್ ಈಗ ಇಲ್ಲ. ಜೊತೆಗೆ ಫುಟ್ಪಾತ್ ಅತಿಕ್ರಮಣವಾಗಿದ್ದರೂ ತೆರವು ಮಾಡದ ಬಿಬಿಎಂಪಿ, ಇದು ಕೂಡ ಒಂದು ಪ್ರಮುಖ ಕಾರಣವಾಗಿದೆ. ಶಿಥಿಲ ಕಟ್ಟಡ ಮತ್ತು ಗೋಡೆ ಇದರೆಲ್ಲದರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡಬೇಕು ಅಂಥೇಳಿ ಲೋಕಾಯುಕ್ತ ಅಧಿಕಾರಿಗಳು ಈಗ ಆದೇಶವನ್ನು ಸಹಿತ ಹೊರಡಿಸಿದ್ದಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಅಜಯ್, ಮುಖ್ಯವಾಗಿ ಏನು ಬೋರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಮಂದಿ ದುರ್ಮರಣ ಹೊಂದಿದ್ರು, 7 ಮಂದಿಗೆ ಗಾಯಗಳು ಕೂಡ ಆಗಿದ್ವು. ಈಗ ಲೋಕಾಯುಕ್ತದವರು ಒಂದಿಷ್ಟು ತನಿಖೆಯನ್ನು ನಡೆಸಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಖಂಡಿತವಾಗ್ಲೂ ಈಗಾಗಲೇ ಲೋಕಾಯುಕ್ತ ವಿಚಾರಣೆಯಲ್ಲೂ ಕೂಡ ಕೆಲವೊಂದು ಸ್ಫೋಟಕ ಅಂಶಗಳು ಕೂಡ ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ತಾಂತ್ರಿಕ ಲೋಪಗಳು ಮತ್ತೆ ಗೋಡೆ ಕುಸಿತಕ್ಕೂ ಕೂಡ ಕಾರಣ ಅಂತಾನು ಕೂಡ ಹೇಳಕ್ತಿರುವಂತದ್ದು. ಇನ್ನು ಗೋಡೆ ಮಣ್ಣಿನ ಹೊರ ತೆಗೆಯುವಂತ ಸಾಮರ್ಥ್ಯ ಕೂಡ ಅವನು ಹೊಂದಿರ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇದರ ಜೊತೆಗೆ ಆ ಗೋಡೆಗೆ ಹರಿದು ಬರ್ತಾ ಇರುವಂತಹ ನೀರು ಅರಿವಿಕೆ ಏನಿತ್ತು ಅದಕ್ಕೆ ಸರಿಯಾದಂತ ವ್ಯವಸ್ಥೆ ಇರಲಿಲ್ಲ. ಆಚೆ ಹೋಗೋದಕ್ಕೆ ಅಂದ್ರೆ ಹೊರಗಡೆ ಹೋಗೋದಕ್ಕೆ, ಮಳೆ ನೀರು ಹರಿದು ಹೋಗೋದಕ್ಕೆ ಚರಂಡಿಯ ವ್ಯವಸ್ಥೆ ಕೂಡ ಅಲ್ಲಿರ್ಲಿಲ್ಲ. ಮತ್ತೆ ನೀರು ಏನು ಹೆಚ್ಚಾಗಿ ಬಂದಿದ್ರಿಂದ ಆ ಒಂದು ಸಂದರ್ಭದಲ್ಲಿ ಗೋಡೆ ಕುಸಿದಕ್ಕೂ ಕೂಡ ಕಾರಣ ಆಗಿದೆ ಅಂತಾನು ಕೂಡ ಹೇಳಲಾಗ್ತಿದೆ. ಮತ್ತೆ ಈ ರೀತಿಯಾದಂತಹ ಗೋಡೆ ಏನಿದೆ ಅದು 1.5ರಿಂದ 2.4 ಮೀಟರ್ ಅಷ್ಟೇ ಇರಬೇಕು. ಆದ್ರೆ ಇದು 2.8 ಮೀಟರ್ ಕೂಡ ಏನು ಎತ್ತರವಾಗಿ ಕೂಡ ಕಟ್ಟಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಗೋಡೆಯಲ್ಲಿ ನೀರು ಹೋಗಲು ಕೂಡ ಸಣ್ಣದೊಂದು ರಂಧ್ರ ಕೂಡ ಇರಲಿಲ್ಲ, ಸಣ್ಣದಂತ ಹೋಲ್ ಕೂಡ ಇರಲಿಲ್ಲ. ಸೊ ಇವಾಗ ಅದು ಕೂಡ ಒನ್ ಆಫ್ ದ ಕಾರಣ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಿದೆ. ಮತ್ತೆ ಇಲ್ಲಿ ಕೂಡ ಅದೆಲ್ಲವೂ ಕೂಡ ಮೇಂಟೈನ್ ಮಾಡೋದಕ್ಕೂ ಕೂಡ ಸಿವಿಲ್ ಇಂಜಿನಿಯರ್ಸ್ ಕೂಡ ಅವಶ್ಯಕತೆ ಇರ್ತಾರೆ. ಸೊ ಇಂಜಿನಿಯರ್ ಹುದ್ದೆ ಖಾಲಿ ಇದ್ರೂ ಕೂಡ ಅಲ್ಲಿಗೆ ಯಾರನ್ನು ಕೂಡ ಇಲ್ಲಿ ನೇಮಕ ಮಾಡಿಲ್ಲ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು.
ಸೊ ಹೀಗಾಗಿ ಶೀತಲ ಕಟ್ಟಡ ಆಗಿದೆ, ಮತ್ತೆ ಗೋಡೆ ತುಂಬಾ ದಿನಗಳದಾಗಿದೆ, ಮತ್ತೆ ಹೀಗೆ ಹಿಂದೆ ಸಾಕಷ್ಟು ಗೋಡೆಯ ಹಿಂದೆ ಭಾಗದಲ್ಲೂ ಕೂಡ ಸಾಕಷ್ಟು ಮಣ್ಣು ತುಂಬಿದ್ದಾರೆ. ಅಲ್ಲಿಂದ ಎಲ್ಲ ಕೂಡ ಫೋರ್ಸ್ ಆಗಿ ನೀರು ಇಳಿಜಾರಲ್ಲಿ ಬರ್ತಾ ಇದೆ. ಹೀಗಿದ್ರೂ ಕೂಡ ಅಲ್ಲಿ ಹೊರಗಡೆ ಹೋಗೋದಕ್ಕೆ ನೀರಿಗೆ ಸರಿಯಾದಂತ ವ್ಯವಸ್ಥೆ ಇರಲಿಲ್ಲ. ಆ ಒಂದು ಕಾರಣದಿಂದಾಗಿ ಈ ರೀತಿಯಾದಂತ ಒಂದು ಘಟನೆ ಆಗಿದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಕೆಲವೊಬ್ರು ಅಫಿಷಿಯಲ್ಸ್ ಕೂಡ ಈಗಾಗಲೇ ವರ್ಕ್ ಮಾಡಿ ಈಗಾಗಲೇ ಅದ್ರ ಮೇಲೆ ಒಂದು ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ತಯಾರು ಮಾಡಿದ್ದಾರೆ. ಆ ಒಂದು ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಲ್ಲಿಸ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಇದರಲ್ಲಿ ಲೋಪವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಏನು ಮಾಹಿತಿ ಬರುತ್ತೆ ಅಂತ ಏನು ಗೊತ್ತಾಗಿದೆ, ಅವರ ವಿರುದ್ಧವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಏನು ಕೇಸ್ ಕೂಡ ಅಂದ್ರೆ ಕ್ರಿಮಿನಲ್ ಕೇಸ್ ಕೂಡ ಹಾಕುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.